ಸಾಧನೆಗಿಂತನೂ ನಮ್ಮ ಈ ಇಡೀ ಹಿಂದೂ ಕಾಲೇಜಿನ ಶಿಕ್ಷಕರು ಮತ್ತು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಅವರಿಗೆ ನನ್ನ ಗುರುಗಳು ಪೂರ್ತಿ ಇಡೀ ನಮ್ಮ ಹಿಂದೂ ಕಾಲೇಜಿನ ಶಿಕ್ಷಕರೇನಾದ್ರಲ್ಲ ಅವರಿಗೆ ಫಸ್ಟ್ ಕಾಲಿಗೆ ನಮಸ್ಕರಿಸಿ, ನನ್ನ 2 ಮಕ್ಕಳು ಕೂಡ ಇದೇ ಕಾಲೇಜಿನಲ್ಲಿ ಓದಿ ವಿ ಆಗಿದ್ದಾರೆ ಸರ್. ಇವರಣ್ಣ ವಿ ಅದನ್ ಸರ್, ಇವರಕ್ಕನ ವಿ ಅದಾವ ಸರ್. ಅವರು ಇದೇ ಕಾಲೇಜಿಂದ ಹೋಗಿ ಈಗ 7ನೇ ವರ್ಷ ನೌಕರಿ ಮಾಡ್ತಾ ಇದ್ದಾರೆ ಸರ್. ಈ ಶ್ರಮಕ್ಕೆ ನಮ್ಮ ಗುರುಗಳೇ ಕಾರಣ ಸರ್. ನಾನು ಇಡೀ ಹಿಂದೂ ಕಾಲೇಜಿನ ಗುರು ಶಿಕ್ಷಕರವರಿಗೆ ನಾನು ಎಷ್ಟು ಹೇಳಿದ್ರೂ ಕೂಡ ಸಾಲದು ಸರ್. ಅಷ್ಟೊಂದು ಪ್ರೋತ್ಸಾಹಿಸಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ನಾವು ಅಲ್ಲ ಸರ್, ಅವರೇ ತಂದೆ ತಾಯಿ ಸರ್. ನಮ್ಮ ಕಾಲೇಜಿನ ಗುರುಗಳೇ ತಂದೆ ತಾಯಿಗಳು. ನಮ್ದು ವ್ಯವಸಾಯ ಮಾಡ್ತೀವಿ ಸರ್, ವ್ಯವಸಾಯ ಮಾಡ್ತೀವಿ. ಹೌದು ಸರ್, ಹೌದು ಸರ್. ನನ್ನ ಮಗಳು ಯಾವ ತರ ಮುಂದೆ ಶಿಕ್ಷಣಕ್ಕೆ ಇದು ಮಾಡ್ತಾಳೆ ಅದನ್ನ ಓದ್ಸಕ್ ನಾನು ರೆಡಿ ಇದೆ ಸರ್. ಯಾವುದೇ ತರದ ನಾನು ಮಾಡ್ತೀನಿ ಮುಂದೆ ಅಂದ್ರೆ ಕೂಡ ನನ್ನ ಎಜುಕೇಶನ್ ಮಾಡ್ಸಕ್ ನಾನು ರೆಡಿ. ನನ್ನ ಹೆಸರು ಹನುಮಂತಪ್ಪ ದೊಡ್ಡಮನಿ ಅಂತ ಸರ್. ನಾವು ಸತತ 11ನೇ ಬಾರಿ ಈ ಬಾರಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀವಿ. ಪ್ರತಿ ವರ್ಷ ನಮ್ಮ ಕಾಲೇಜಿನ ಒಬ್ಬರು ವಿದ್ಯಾರ್ಥಿಗಳು ಸ್ಟೇಟ್ ಫಸ್ಟ್ ರ್ಯಾಂಕ್ ಬರ್ತಾ ಇದ್ರು. ಈ ವರ್ಷ ನಮ್ಮ ಕಾಲೇಜಿನ 2 ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥದ್ದು ತುಂಬಾ ಹೆಮ್ಮೆ ಅನಿಸಿದೆ. ಒಬ್ಬ ವಿದ್ಯಾರ್ಥಿನಿ ನಮ್ಮ ವಿಜಯನಗರ ಜಿಲ್ಲೆ ಬೆಳಗ್ನೂರ್ನವಳು, ಇನ್ನೊಬ್ಬ ವಿದ್ಯಾರ್ಥಿನಿ ಕೊಪ್ಪಳ ಜಿಲ್ಲೆ ಮಂಗಳೂರಿನವಳು ಸರ್. 2 ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಿನವರೇ. 598 ಕಲಾ ವಿಭಾಗದಲ್ಲಿ 600ಕ್ಕೆ 598 ಮಾರ್ಕ್ಸ್ ತೆಗೆಯೋದಷ್ಟು ಸುಲಭ ಅಲ್ಲ. ಖಂಡಿತವಾಗ್ಲೂ ಈ ಮಕ್ಕಳ ಈ ಸಾಧನೆಗೆ ಆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗೆ ಅರ್ಹರು. ಮುಖ್ಯವಾಗಿ ನಮ್ಮ ಸಿಬ್ಬಂದಿ ವರ್ಗದವರ ಕೌಶಲ್ಯ ಭರಿತ ಬೋಧನೆಯಿಂದ ನಾವು ನಿರಂತರವಾಗಿ 11ನೇ ಬಾರಿ ಸ್ವಾಮಿ ಶ್ರೀ ಗುರು ಕೊಟ್ರೇಶ್ವರರ ದಯೆಯಿಂದ ಫಸ್ಟ್ ರ್ಯಾಂಕ್ ಅನ್ನ ಪಡೆದಿದ್ದೀವಿ ಅನ್ನೋದು ನಮಗೆ ತುಂಬಾ ಹೆಮ್ಮೆ ಇದೆ ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.